ಸ್ಟಾರ್ಟ್ ಆಗಿದೆ ಮಾಡಿ. ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಬಿದರಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ ನಾಗರಾಜರವರು ಈ ದಿನ 8/4/2026 ನಾವು ಅಂಚೆ ಕಚೇರಿಗೆ ಭೇಟಿ ನೀಡಿ ವಿಕಲಚೇತನರಿಗೆ, ಹಿರಿಯ ನಾಗರಿಕರಿಗೆ, ವಿಧವೆಯರಿಗೆ ಹಾಗೂ ಮನಸ್ವಿನಿ ಯೋಜನೆ ತಗೊಳ್ಳುವಂತ ಸಮಾಜದ ಕಟ್ಟ ಕಡೆಯ ಸ್ಥಿತಿ ಇಂಥ ವ್ಯಕ್ತಿಗಳಿಗೆ ಸರ್ಕಾರ ಮಾಸಾಸನವನ್ನು ತಡೆಯಲಿರುತ್ತದೆ. ಮುಖ್ಯವಾದ ವಿಷಯ ಎಂದರೆ ಸಮಾಜದ ಕಟ್ಟ ಕಡೆ ಸ್ಥಿತಿಯಲ್ಲಿರುವವರು ಈ ವರ್ಗ, ವಿಕಲಚೇತನರ ವರ್ಗ, ಹಿರಿಯ ನಾಗರಿಕರ ವರ್ಗ, ವಿಧವೆಯರ ವರ್ಗ, ಮನಸ್ವಿನಿ ಯೋಜನೆ ತಗೊಳ್ಳುವಂತ ವರ್ಗ. ಇಂಥ ಒಂದು ವರ್ಗಕ್ಕೆ ಮಾಸಾಸನವನ್ನು ತೆಗೆದುಕೊಳ್ಳಬೇಕಾದ್ರೆ 32,000 ಆದಾಯವನ್ನು ಸರ್ಕಾರ ಮಿತಿಗೊಳಿಸಿರುತ್ತದೆ. ಇದು ಅಕ್ಷಮ್ಯ ಅಪರಾಧ. ಸಂವಿಧಾನ ತಿದ್ದುಪಡಿ ಮಾಡುವಂತ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಯಾಕಂದ್ರೆ ಕಂದಾಯ ಸಚಿವರಾದ ಇವರು ಕೂಡ ಈ ಆದೇಶವನ್ನು ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ದಾರೆ. ಸಮಾಜದ ಕಟ್ಟಕಡೆಯ ಸ್ಥಿತಿ ಇರುವ ಇಂಥ ಒಂದು ವರ್ಗಕ್ಕೆ 32,000 ಆದಾಯವನ್ನು ಮಿತಿ ಮಾಡಿ ನೋಡಿ, ಸಮಾಜದ ಕಟ್ಟ ಕಡೆ ಸ್ಥಿತಿಯವರಿಗೆ 32,000 ಆದಾಯ ಒಳಗಿರ್ಬೇಕಂತೆ ಸಾಮಾಜಿಕ ಭದ್ರತಾ ಯೋಜನೆ ಮಾಸಾಸನಗಳು ತಗೋಬೇಕಾದ್ರೆ. ಆದರೆ ಇವರು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ನೋಡಿ, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ APL ಕಾರ್ಡ್ ಇರೋರಿಗೆ 2,000 ಕೊಡ್ತಾರಂತೆ. APL ಕಾರ್ಡ್ ಇರೋರಿಗೆ ಎನಿವನ್ ಬಸ್ ಪಾಸ್ ಫ್ರೀ, ವಿ ಕ್ಯಾನ್ ಗೋ ಅಂಡ್ ಎಂಜಾಯ್ ಅಂತ ಹೇಳ್ತಾರೆ. 3 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿರೋರಿಗೆ ಕರೆಂಟ್ ಫ್ರೀ ಕೊಡ್ತಾರಂತೆ. ಅದಕ್ಕೆ ನೋ ಇನ್ಕಮ್ ಸರ್ಟಿಫಿಕೇಟ್. ನೋಡಿ ಎಂತ ಪಂಚ ಗ್ಯಾರಂಟಿ ಯೋಜನೆಗಳು. ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳೇ, ಸಮಾನತೆ, ಸಂಪತ್ತು